ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸಲ್ಲಿ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ಒಂದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇದೆ ಮತ್ತು ಈ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಸೊ ರಿಪೀಟು ಕೂಡ ಆಗ್ತವೆ. ಸೊ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ತಾವು ಹಿಂದಿನ ವಿಡಿಯೋಗಳನ್ನು ನೋಡೋದಿದ್ದರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿದರೆ ಸೊ ನಿಮಗೆ ಎಲ್ಲ ವಿಷಯಗಳ ಒಂದು ಕ್ವಶನ್ ಪೇಪರ್ಗಳನ್ನ ವಿತ್ ಕೀ ಆನ್ಸರ್ಸ್ ಇದ್ದಾವೆ, ಅವುಗಳು ಕೂಡ ಸಿಗ್ತಾವೆ. ಚೆನ್ನಾಗಿ ಪ್ರಿಪೇರ್ ಮಾಡಿ, ಯಾಕಂದರೆ ಬರೀ ಹಾಫ್ ಸಿಲೆಬಸ್ ಮುಗಿಸ್ಬೇಕಾಗಿರೋದ್ರಿಂದ ಕ್ವಶನ್ಗಳು ರಿಪೀಟ್ ಆಗ್ತವೆ. ಕೆಲವು ಪ್ರಶ್ನೆಗಳ ಉತ್ತರಗಳನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನನಗೆ ಯಾವ ದಿನಾಂಕದಂದು ಯಾವ ವಿಷಯದ ಪರೀಕ್ಷೆ ಇದೆ ಡಿಸ್ಟಿಕ್ ಅನ್ನೋದನ್ನು ನೀವು ಮೆನ್ಷನ್ ಮಾಡಿದರೆ ಸೊ ನಾನು ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ. ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಈ ಕಾಯ್ದೆಗಳ ಮೇಲೆ ಒಂದು ಪ್ರಶ್ನೆ ಅಂತ ಗ್ಯಾರಂಟಿಯಾಗಿ ಬರ್ತದೆ. ಯಾವ ಕಾಯ್ದೆ ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾವಣೆಯನ್ನು ಮಾಡಿದರು ಅಂತ ಕೇಳಿದರು. ಇನ್ನು ಭಾರತದಲ್ಲಿ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವರು, ಸೊ ಗೊತ್ತಿರಲಿ, ರಾಷ್ಟ್ರಪತಿ. ಇನ್ನು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದ ವಿಧಿ ಯಾವುದು? ಚಿಪ್ಕೋ ಚಳವಳಿಯ ರೂವಾರಿ ಕೇಳಿದ್ದಾರೆ. ಚಾಂಡಿ ಪ್ರಸಾದ್ ಭಟ್ ಇದೆ, ಮೆಹ್ತಾ ಇದೆ, ಮೇಧಾ ಪಾಟ್ಕರ್ ಇದೆ, ಬಾಬಾ ಆಮ್ಟೆ ಇದೆ. ಈ ರಾಷ್ಟ್ರವನ್ನು ಜನಾಂಗೀಯತೆಯ ನಾಡು ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಆಫ್ರಿಕಾ ಇರ್ಬೋದಲ್ಲ? ಎಸ್. ಇನ್ನು ಬಿಟ್ಟ ಸ್ಥಳಗಳು ಕೂಡ 5 ಇರ್ತಾವೆ. ಭಾಳ ಈಸಿಯಾಗಿರ್ತಕ್ಕಂಥದ್ದು ಪ್ರಶ್ನೆ ಇತ್ತು. ರಾಜ್ಯಗಳ ಏಕೀಕರಣದ ರೂವಾರಿ ಅಂತ ಕೇಳಿದರು. ಸೊ ನಿಮಗೆ ಗೊತ್ತಿದೆ, ಸರ್ದಾರ್ ವಲ್ಲಭಭಾಯಿ ಪಟೇಲು. ಇನ್ನು ಭಾರತದ ಈಗಿನ ಚುನಾವಣಾ ಆಯುಕ್ತರು ಅಂತ ಕೇಳಿದ್ದಾರೆ. ಸೊ ರಾಜೀವ್ ಕುಮಾರ್ ಅಂತ ಇತ್ತು. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿ ವಯಸ್ಸು ಕೇಳಿದ್ದಾರೆ. 65 ವರ್ಷ ಬರ್ತದೆ. ಮೂಕ ನಾಯಕ ಪತ್ರಿಕೆ ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅನಕ್ಷರತೆ ಒಂದು ಅಸ್ವಾತಂತ್ರ್ಯ ಅಂದವರು ಯಾರು ಅಂತ ಕೇಳಿದರು. ಅಮರ್ತ್ಯ ಸೇನಾ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇಷ್ಟು ಬಿಟ್ಟ ಸ್ಥಳಗಳ ಮೇಲೇ ಪ್ರಶ್ನೆ ಇರ್ತವೆ, ಕೆಳಗಡೆ ಉತ್ತರಗಳನ್ನು ನೀವು ಆರಾಮಾಗಿ ಅವುಗಳನ್ನು ಬರಿಬಹುದಿತ್ತು. ಇನ್ನು ಮುಂದೆ ಹೋಗೋಣ ಹೊಂದಿಸಿ ಬರೆಯಿರಿ ಮಾದರಿಯ ಪ್ರಶ್ನೆಗಳಲ್ಲಿ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತವೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಕೇಳಿದರು. ಸೊ ಗೊತ್ತಿರಲಿ, 1885ರಲ್ಲಿ ಅದೇನಾಯ್ತಪ್ಪ ಅಂದರೆ ಸ್ಥಾಪನೆ ಆಯಿತು. ಇನ್ನು ಗಡಿರೇಖೆ ಆಯೋಗದ ಅಧ್ಯಕ್ಷರು ರ್ಯಾಡ್ಕ್ಲಿಫ್ ಅವರು, ಗೊತ್ತಿರಲಿ. ನಾಗರಿಕ ಸೇವಾ ವರ್ಗ ಅಂತ ಕೇಳಿದ್ದಾರೆ. ವಿಧವಾ ವಿವಾಹ ಪುನರ್ವಿವಾಹ ಕಾಯ್ದೆ, ಸತಿ ಪದ್ಧತಿ ನಿರ್ಮೂಲನೆ ರಾಜಾರಾಮ್ ಮೋಹನ್ ರಾಯ್, ನಾಗರಿಕ ಸೇವಾ ವರ್ಗ ರಾಜಕೀಯ ತಾಟಸ್ಥ್ಯ, ವಿಧವಾ ಪುನರ್ವಿವಾಹ ಕಾಯ್ದೆ 1856 ಅನ್ನೋದು ಬರಬೇಕು. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳ ಮೇಲೆ ಇತ್ತು. ಇನ್ನು 1 ಮಾರ್ಕ್ ಕ್ವಶನ್ಸ್ಗಳಲ್ಲಿ ಕೇಳಿದ್ದು, ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರಿತೀವಿ ಅಂತ ಕೇಳಿದರೆ ಸೊ ಭಾರತ, ಅದು ನಮ್ಮ ದೇಶ ಅಂತಕ್ಕಂಥದ್ದು ಹೆಮ್ಮೆ ಗೊತ್ತಿರಲಿ. ಇನ್ನು ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರಾಗಿರ್ತಾರೆ? ಸೊ ಗೊತ್ತಿರಲಿ, ಜಿಲ್ಲಾಧಿಕಾರಿ ಅಂತ ಕರೀತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರೆ, ಜಿಲ್ಲಾ ದಂಡಾಧಿಕಾರಿಗಳು. ಓಕೆ. ಇನ್ನು UPSCಯನ್ನು ವಿಸ್ತರಿಸಿ ಬರೆದಾಗ ಯುನೈಟೆಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತದೆ. ಕೇಂದ್ರ ಲೋಕಸೇವಾ ಆಯೋಗ ಅಂತ ಕನ್ನಡದಲ್ಲಿ ಬರಿಬೋದು. ಇನ್ನು ಸಾಲುಮರದ ತಿಮ್ಮಕ್ಕ ಅವರು ಯಾವ ಜಿಲ್ಲೆಗೆ ಸೇರಿದ್ದಾರೆ ಅಂತ ಗೊತ್ತಿರಲಿ, ಅವರು ರಾಮನಗರ ಜಿಲ್ಲೆಗೆ ಸೇರಿರ್ತಕ್ಕಂಥವರು ಸಾಲುಮರದ ತಿಮ್ಮಕ್ಕ ಅವರು. ಇನ್ನು ಯಾವ ವಯೋಮಿತಿಯ ಮಕ್ಕಳು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರ್ತಾರೆ ಅಂತ ಕೇಳಿದರೆ 6ರಿಂದ 14 ವರ್ಷದ ಮಕ್ಕಳು ಅನ್ನೋದು ಗೊತ್ತಿರಲಿ. ಸೊ ಇದೇನಾಗಿತ್ತಪ್ಪ ಅಂದರೆ 1 ಮಾರ್ಕ್ ಕ್ವಶನ್ಸು ಭಾಳ ಈಸಿಯಾಗಿ ನಿಮಗೆ ಬರ್ತಾರೆ. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ಏನಾಗಿರ್ತಪ್ಪ ಅಂದ್ರೆ ಕೇವಲ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು, ಎಲ್ಲವನ್ನೂ ಬರೆಯುವಂಗಿಲ್ಲ. ಬಟ್ ಈ ಪ್ರಶ್ನೆಗಳನ್ನು ಚಾಯ್ಸ್ ಮಾಡುವಾಗ ಏನಿರಬೇಕು, ಪಾಯಿಂಟ್ಸ್ ಇರಬೇಕು, ಸ್ಕೋರ್ ಕೊಡ್ತಕ್ಕಂಥವುಗಳನ್ನು ಬರೀಬೇಕು. ಓಕೆನಾ? ಹೆಚ್ಚಿಗೆ ಬರೀರಿ ಬಟ್ ಸೆಕೆಂಡರಿ. ಬಟ್ ನೀವು ಬರೀತಕ್ಕಂಥದ್ದು ಏನಿರಬೇಕು, ಟು ದ ಪಾಯಿಂಟ್ ಇರಬೇಕು. ಸ್ಕೋರ್ಗಳನ್ನು ಕೊಡ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಬೇಕು. ಪಂಜಾಬನ್ನು ಎಷ್ಟು ರಾಜ್ಯಗಳಲ್ಲಿ ವಿಂಗಡಿಸಿದ್ರು, ಅವು ಯಾವುವು ಅಂತ ಕೇಳಿದರು. ಪ್ರತ್ಯಕ್ಷ ಚುನಾವಣೆಯ ಅರ್ಥ ಕೇಳಿದ್ದಾರೆ, ಅದಕ್ಕೆ ಒಂದು ಉದಾಹರಣೆ. ಬಹುಪಕ್ಷ ಪದ್ಧತಿ ಅಂದರೆ ಏನು, ಅದಕ್ಕೊಂದು ಉದಾಹರಣೆ ಕೇಳಿದ್ದಾರೆ. ಕೇಂದ್ರ ಸೇವೆಗೆ 2 ಉದಾಹರಣೆಗಳನ್ನ ಕೇಳಿದರು. ಸೊ IAS ಮತ್ತು IPS ಬರಿಬೋದು, ಅಥವಾ IRS ಅನ್ನು ಕೂಡ ನೀವು ಏನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ಇನ್ನು ಆಡಳಿತ ಸೇವೆಯ ಅನಾಮಧೇಯತೆ ಅಂದರೆ ಏನು ಅಂತ ಕೇಳಿದರು. ಕರ್ನಾಟಕ ರೈತ ಸಂಘದ 2 ನಾಯಕರ ಹೆಸರುಗಳನ್ನ ಕೇಳಿದ್ದಾರೆ. ಜಾತಿ ಆಧಾರಿತ ಅಸಮಾನತೆಗೆ 2 ಕಾರಣಗಳು. ಸೊ ಗೊತ್ತಿರಲಿ. ಸೊ ಅಸಮಾನತೆ ಅಂತಂದರೆ ಅಲ್ಲಿ ಫಸ್ಟ್ ಬಡತನ ಬರಬೇಕು, 2ನೇದು ಅನಕ್ಷರತೆ ಅನ್ನೋದು ಬರಬೇಕು, 3ನೇದು ಮೂಢನಂಬಿಕೆ ಅನ್ನೋದನ್ನು ಕೂಡ ಏನಾಗಬೇಕು, ಬರ್ತದೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ಕೇಳಿದರು, ಭ್ರಷ್ಟಾಚಾರದ ಅರ್ಥ ಕೇಳಿದರು. ಇಷ್ಟು 2 ಅಂಕಕ್ಕೆ ನೀವೇನು ಮಾಡಬೇಕು, 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಭಾಳ ಈಸಿಯಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ. ಇನ್ನು 5 ಮಾರ್ಕ್ಸಿನ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಪ್ರತಿ ಪ್ರಶ್ನೆಯ ಉತ್ತರ 1.5 ಪೇಜ್ ಅಷ್ಟೇ ಬರಬೇಕು. ನೀವು 1.5 ಪೇಜ್ ಅಷ್ಟು ಬರೀಬೇಕು, ಗೊತ್ತಿರಲಿ. ಮಿನಿಮಮ್ ನಿಮಗೆ ಹೆಚ್ಚು ಅಂಕಗಳನ್ನು ಬೇಕಾದರೆ ನೀವು 5 ಮಾರ್ಕ್ಸ್ಗೆ ಬೇಕಾಗಿದ್ರೆ ಎಷ್ಟು ಬರಿಬೋದು, 5 ಅಂಕಗಳನ್ನು ಬೇಕಾದರೆ 1.5 ಪೇಜ್ ಅಷ್ಟು ನೀವು ಉತ್ತರಗಳನ್ನು ಬರೀಲೇಬೇಕು. ಸೊ ಪ್ರತಿ ಸಾರಿ ರಿಪೀಟ್ ಆಗ್ತಾವೆ, ಚೆನ್ನಾಗಿ ನೋಡ್ಕೊಂಡೋಗಿ.
ಪ್ರಥಮ ಮಹಾಚುನಾವಣೆ ಭಾಳ ಸರ ಕೇಳಿದ್ದಾರೆ ಇದನ್ನು. ಇನ್ನು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಇಂಪಾರ್ಟೆಂಟ್ ಅದಾವ. ಮತದಾರರ ಗುರುತಿನ ಚೀಟಿಯಿಂದ ಆಗುವ ಅನುಕೂಲಗಳನ್ನು ಕೇಳಿದ್ದಾರೆ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಕೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳು, ಮಹಿಳಾ ಚಳವಳಿಗೆ ಕಾರಣಗಳು, ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಇದು, ಆಮೇಲೆ 10 ಮಾರ್ಕ್ಸಿಗೂ ಕೂಡ ಇಂಪಾರ್ಟೆಂಟ್. ಇನ್ನು ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು, ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಮಾರಕ ಹೇಗೆ ಅಂತ ಕೇಳಿದ್ರು. ಇಟ್ ಮೀನ್ಸ್ ಇದು ಪರಿಣಾಮಗಳಲ್ಲಿ ಬರ್ತದೆ. ಭಯೋತ್ಪಾದನೆಯ ಪರಿಣಾಮಗಳನ್ನು ಬರೆದ್ರೆ ಇದಕ್ಕೆ ನಿಮ್ಗೆ ಅಂಕಗಳು ಸಿಗ್ತಾವೆ. ಓಕೆ, 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಪ್ರತಿ ಉತ್ತರ 1.5 ಪೇಜ್ ಇರಲಿ. PTK ಪಾಯಿಂಟ್ಸ್ ಹಾಕಿ ಲಾಸ್ಟ್ ಉಪಸಂಹಾರ ಬರೆದ್ರೆ 5ಕ್ಕೆ 5 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ಲಾಸ್ಟ್ ಪೋರ್ಷನಲ್ಲಿ ನೀವೇನಿರ್ತದೆ ಅಂದ್ರೆ 4ರಲ್ಲಿ ಕೇವಲ 2 ಪ್ರಶ್ನೆಗಳಿಗೆ ಉತ್ತರಗಳು ಬರೀಬೇಕು. ಪ್ರತಿಯೊಂದರ ಉತ್ತರ 2.5 ಪೇಜಿಂದ 3 ಪೇಜಷ್ಟು ಉತ್ತರಗಳನ್ನು ನೀವು ಬರೀಬೇಕು. ಎಷ್ಟು ಬರೀಬೇಕು? 2.5 ಪುಟದಿಂದ 3 ಪೇಜ್ ಉತ್ತರಗಳನ್ನು ಬರೀಬೇಕು. ಸೊ ಇಲ್ಲಿನೂ ಕೂಡ ಏನು ಬರೀಬೇಕು? ಫಸ್ಟ್ PTK ಬರೀಬೇಕು. ಓಕೆ, ಆಮೇಲೆ ಆ ಪ್ರಶ್ನೆಗೆ ಇರ್ತಕ್ಕಂಥ ಪಾಯಿಂಟ್ಸ್ಗಳ ರೂಪದಲ್ಲಿ ಬರೀಬೇಕು. ಪ್ರತಿ ಪಾಯಿಂಟ್ಸನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು. ಓಕೆ, ಪಾಯಿಂಟ್ಸ್ಗಳನ್ನು ಬರೆದು ಲಾಸ್ಟ್ ಏನು ಬರೀಬೇಕು? ಉಪಸಂಹಾರ ಅನ್ನೋದನ್ನು ಬರೀಬೇಕು. ಇಲ್ಲಿ ಕ್ವಶನ್ ಚಾಯ್ಸ್ ಮೇಲೆ ಇರ್ತದೆ. ಯಾವ ಪ್ರಶ್ನೆಯ ಉತ್ತರಗಳು ಹೆಚ್ಚು ಪಾಯಿಂಟ್ಸ್ ಇದಾವಲ್ಲ ಅವುಗಳನ್ನು ನೀವೇನು ಮಾಡಬೇಕು? ಚಾಯ್ಸ್ ಮಾಡಬೇಕು. ನೋಡಿ, ರೈತ ಚಳವಳಿಯ ಕಾರಣಗಳು 1.5 ಪೇಜ್ ಬರಿಬೋದು. ರಾಜಕೀಯ ಪರಿಣಾಮಗಳು 1.5 ಪೇಜ್ ಬರಿಬೋದು. ಕೋಮುವಾದಕ್ಕೆ ಕಾರಣಗಳು 1.5 ಪೇಜ್ ಬರಿಬೋದು. ನಿವಾರಣೋಪಾಯಗಳು 1.5 ಪೇಜ್ ಬರಿಬೋದು. ಸೊ ಹಿಂಗೆ ಹೆಚ್ಚು ಪಾಯಿಂಟ್ಸ್ಗಳು ಇರ್ತಕ್ಕಂಥ ಕ್ವಶನ್ಗಳನ್ನ ಚಾಯ್ಸ್ ಮಾಡ್ಕೊಂಡು ನೀವೇನು ಬರಿಬೇಕು ಅಂದ್ರೆ 3 ಪೇಜ್ ಬರೆದ್ರೆ ಸೊ ಮಿನಿಮಮ್ ನಿಮಗೆ ಪಾಯಿಂಟ್ಸ್ ಹಾಕಿ 8, 9 ಅಥವಾ ಕೆಲವು ಸರಿ 10ಕ್ಕೆ 10 ಅಂಕಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರೆ? ನಿಮ್ಮ ಲೆಕ್ಚರರ್ಸು ಇವ್ಯಾಲ್ಯೂಯೇಟರ್ ನಿಮಗೆ ಕೊಡ್ತಾರೆ. 1935ರ ಭಾರತ ಸರ್ಕಾರದ ಕಾಯ್ದೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪ, ರೈತ ಚಳವಳಿಯ ಕಾರಣ ಪರಿಣಾಮ, ಕೋಮುವಾದಕ್ಕೆ ಕಾರಣ ಮತ್ತು ಪರಿಣಾಮ ಅಂತ ಕೇಳಿದ್ದಾರೆ. ಸೊ ಯಾವತ್ತೂ ಕೂಡ ರಿಪೀಟೆಡ್ ಆಗ್ತಕ್ಕಂಥ ಪ್ರಶ್ನೆಗಳು. ಓಕೆನಾ? 5 ಪ್ರಶ್ನೆ ಉತ್ತರಗಳನ್ನ ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ ಅಪ್ಪ ಅಂತಂದರೆ ಕೊಡ್ತಾ ಹೋಗ್ತೀನಿ ಉತ್ತರಗಳನ್ನ ಸಹಿತ. ಜಸ್ಟ್ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತಿ ಇನ್ನಷ್ಟು ವಿಡಿಯೋವನ್ನು ಮೋಟಿವೇಟ್ ಮಾಡಿ. ಅಷ್ಟಲ್ಲದೆ ಇನ್ನೂ ನಿಮಗೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋದನ್ನು ನೀವುಗಳನ್ನು ಕಮೆಂಟಲ್ಲಿ ಕೊಟ್ಟಿದ್ದರೆ ಸೊ ಖಂಡಿತವಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಮ್ಯಾಕ್ಸಿಮಮ್ ಆಗಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಉತ್ತರಗಳನ್ನು ಸಹಿತ ಕೊಡ್ತೀನಿ ಶಾರ್ಟಾಗಿ. ಅಷ್ಟನ್ನು ಪರ್ಫೆಕ್ಟ್ ಮಾಡ್ಕೊಂಡೋಗಿ ಓನ್ ವಾಕ್ಯಗಳಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರು ನೀವು ಆರಾಮಾಗಿ ಅಂಕಗಳನ್ನು ಗಳಿಸ್ತೀರಿ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಅವುಗಳ ಲಿಂಕ್ಗಳನ್ನು ಕೊಡ್ತೀನಿ. ಅವುಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ಸೊ ಈಸಿಯಾಗಿ ನೀವು ಏನು ಮಾಡ್ಬೋದು? ವರ್ಕಿಂಗ್ PDF ಅಲ್ಲಿ ಪಡಿಬೋದು. ಸೊ ಏನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ಕೊಡಿ. ಸೊ ಖಂಡಿತವಾಗಿ ನಾನು ನಿಮಗೆ ಕಮೆಂಟ್ಗಳಿಗೆ ಉತ್ತರಗಳನ್ನು ಕೊಡ್ತೀನಿ. 5 ಪಾಠಗಳ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಹಿತ ನಾನು ಕೂಡ ನಿಮಗೆ ಸಾಲ್ವ್ ಮಾಡಿದ್ದೀನಿ. ಅವೆಲ್ಲವುಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ತುಂಬಾ ಯೂಸ್ ಆಗ್ತವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರನ್ನು ವಿತ್ ಕೀ ಆನ್ಸರ್ ಮೇನ್ ಪಾಯಿಂಟ್ಸ್ಗಳನ್ನು ನಾನು ಮಾಡಿದ್ದೀನಿ, ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ಸಹಿತ ತಪ್ಪದೇ ನೋಡಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.